ಸರ್ ದರ್ಶನ್ ಅವರು ತೆರೆ ಮೇಲೆ ಮಾತ್ರ ಹೀರೋ ಆಗಿ ಉಳ್ಕೊಂಡ್ಬಿಟ್ರ ಅಂತ ಅಂದ್ರೆ ಹೌದು ಆಗ್ಲೇ ಹೇಳಿದ್ರಿ ಕಾಟೇರದಲ್ಲಿ ಒಂದು ಮೆಸೇಜ್ ಕೊಡ್ತಾರೆ, ಸಾರಥಿಲಿ ಒಂಥರ ಸಿನಿಮಾ ಮಾಡ್ತಾರೆ, ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಮಾಡಿ ಹೀರೋ ಆಗ್ತಾರೆ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಸಹಾಯನೂ ಮಾಡಿರುವಂತ ಉದಾಹರಣೆಗಳು ಕೂಡ ಇದೆ. ಇದೆಲ್ಲ ಆಗಿದ್ರು ಕೂಡ ಬರೀ ಸ್ಕ್ರೀನ್ ಮೇಲೆ ಹೀರೋ ಉಳ್ಕೊಂಡ್ಬಿಟ್ರ ಅಂತ ಈ ತರ ಒಂದು ಸರ್ವನಾಮ ಮಸಿನುಂಗಿತು ಅಂತ ಒಂದು ಮಾತಿದೆ ನಮ್ಮ ಹಳ್ಳಿಯಲ್ಲಿ. ಸರ್ವನಾಮ ಮಸಿನುಂಗಿತು. ಈಗ ಅವರು ಸಹಾಯ ಮಾಡಿರ್ಬೋದು. ಅವರ ಅಭಿಮಾನಿ ಒಬ್ಬರು ಹೆಣ್ಮಗಳು ನಿಮ್ಮಲ್ಲೇ ನೋಡಿದ್ನೆ ಅಂತ ಕಾಣುತ್ತೆ ನಾನು. ಅವ್ರು ಹೇಳ್ತಾ ಇದ್ರು, ಯಾವುದೋ ಒಂದು ಆಪರೇಷನ್ಗೆ 2 ಲಕ್ಷ ರೂಪಾಯಿಯನ್ನ ಕೊಟ್ಟರು, ಯಾರು ಕೊಡ್ತಾರೆ ಈ ಕಾಲದಲ್ಲಿ ಅಂತ ಕೇಳಿದರು. ಇದೇ ರಾಜ್ಕುಮಾರ್ ಅವರು, ನಾನು ಇದನ್ನು ಹಲವಾರು ಸಾರಿ ಹೇಳಿದ್ದೇನೆ, ಮತ್ತೆ ಅನಿವಾರ್ಯವಾಗಿ ಹೇಳ್ತಾ ಇದ್ದೇನೆ, ಕ್ಷಮೆ ಇರಲಿ. ಈ ನಾಡಿನ 450-500ಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಂಸ್ಥೆಗಳಿಗೆ 40-60 ಲಕ್ಷ ಇಡಿಗಂಟನ್ನು ತನ್ನ ರಸಸಂಜೆ ಕಾರ್ಯಕ್ರಮದ ಮೂಲಕ ಕೊಟ್ಟೋದ್ರು. ಇವತ್ತು ಆ ಸಂಸ್ಥೆಗಳೆಲ್ಲ ಅದ್ಭುತವಾಗಿ ಬದುಕ್ತಾ ಇದೆ. ಇನ್ಕ್ಲೂಡಿಂಗ್ ಕೆಂಪಯ್ಯರವರ ನೇತೃತ್ವದಲ್ಲಿ ಆದಂಥ ಶಕ್ತಿಧಾಮ. ಅಬಲ ಹೆಣ್ಣುಮಕ್ಕಳರಿಗೆ ಪುನರ್ವಸತಿ ಮತ್ತು ಪುನರ್ಜನ್ಮ ಕಲ್ಪಿಸುವಂಥ ಪುಣ್ಯದ ಕೆಲಸದ ಆಳದಲ್ಲಿರುವುದು ರಾಜ್ಕುಮಾರ್ ಅವರ ರಸಸಂಜೆಯ ಇಡಗಂಟು. ರಾಜ್ಕುಮಾರ್ ಅವರು, ಪುನೀತ್ ಅವರು ಈ ಸಮಾಜಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಇವತ್ತಿಗೂ ಅದರ ಶೋಧ ಆಗಬೇಕು. ಅದು ಇನ್ನೂ ಪೂರ್ಣ ಮಟ್ಟದಲ್ಲಿ ಕಾಣಿಸ್ಕೊಂಡಿಲ್ಲ ನಮಗೆ. ಪುನೀತ್ ತೀರೋದಾಗ ಒಬ್ಬ ರಾಜಕಾರಣಿಯ ಮನೆಗೆ ಒಂದು ಅಜ್ಜಿ ಬರ್ತದೆ, ವಯಸ್ಕಳು. ಏನು ಹೇಳ್ತಾಳೆ ಅವಳು? ನಾನು ಹೇಗೆ ಬದುಕಲಿ ಮುಂದೆ ಅಂತ ಕೇಳ್ತಾರೆ. ಏನಮ್ಮ? ಏನಿಲ್ಲ, ನನಗೆ ಯಾರೂ ಇಲ್ಲ, ಅನಾಥೆ. ಆದರೆ ನನ್ನ ಮನೆ ಬಾಡಿಗೆಯನ್ನ ಇತ್ಯಾದಿಯನ್ನ ಪುನೀತ್ ಅವ್ರು ಕಟ್ತಾ ಇದ್ರು, ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ರು. ಇವತ್ತು ಅವರಿಲ್ಲ, ನಾನೇನು ಮಾಡಲಿ? ಇದು ಪುನೀತ್. ನೀವು ಎಲ್ಲೇ ಸಹಾಯ ಮಾಡಿರ್ಬೋದು, ಪ್ರಾಣಿಗಳನ್ನು ಸಾಕಿರ್ಬೋದು, ಮಾನವೀಯತೆಯನ್ನು ಬೇರೆ ಬೇರೆ ಕಡೆ ನೀವು ತೋರಿಸಿರ್ಬೋದು. ಆದರೆ ನಮಗೆ ಇವತ್ತು ತೋರಿಸಿದ್ದೇನು? ನೀವು ಸಾಕ್ಷಾತ್ಕರಿಸಿದ್ದೇನು? ದರ್ಶನ ರೂಪದಲ್ಲಿ ನಮಗೆ ತೋರಿಸಿದ್ದೆ ಅಂಥ ಕ್ರೌರ್ಯ. ಅದು 24 ಗಂಟೆ ರಕ್ತ ಬಸಿಯುವಿಕೆ, ಆಕ್ರಂದನ, ಅದನ್ನು ಎಂಜಾಯ್ ಮಾಡಿದ್ರು ನಿಮ್ಮವರು. ಎಂಥ ಸ್ನೇಹಿತರನ್ನು ಹೊಂದಿದ್ದೀರಿ, ಎಂಥ ಒಡನಾಡಿಗಳನ್ನು ಹೊಂದಿದ್ದೀರಿ. ರಾಜ್ಕುಮಾರ್ ಅಂಥವರನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ, ಎಲ್ಲಾದರೂ ಶೂಟಿಂಗ್ ಹೋಗ್ಬೇಕಾದ್ರೆ ಪಾರ್ವತಮ್ಮನವರಿಗೆ ಹೇಳಿ ಕಲಾವಿದರು, ಸಾಹಿತಿಗಳು, ವಿದ್ವತ್ ಪೂರ್ಣವಾದಂಥ ಸಾಧಕರನ್ನ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಎಂತೆಂಥ ಸ್ನೇಹಿತರು! ತಿಪ್ಟೂರು ರಾಮಸ್ವಾಮಿ ಅಂತವರ ಸ್ನೇಹಿತರು. ರಾಜ್ಕುಮಾರಿಂದ 1 ರೂಪಾಯಿಯನ್ನು ಅಪೇಕ್ಷಿಸದಂಥ ಒಬ್ಬ ಸ್ನೇಹಿತ ಇವತ್ತಿಗೂ ಜೀವಂತಿದ್ದಾರೆ. ಅಂದರೆ ನೀವು ಯಾವ ಸ್ನೇಹವನ್ನ ಮಾಡಬೇಕು, ಯಾವ ರೀತಿ ಬದುಕಬೇಕು. ಇವತ್ತಾಯ್ತು ಅಭಿಮಾನಿಗಳು ಹೇಳ್ತಾರೆ, ಅಣ್ಣ ಅದು ಮಾಡಿದ್ದಾರೆ, ಅಣ್ಣ ಇದು ಮಾಡಿದ್ದಾರೆ. ಅದೇ ಅಣ್ಣ ಇವತ್ತು ಕೊಲೆನೂ ಮಾಡುವಂಥ ಕೆಲಸಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರಲ್ಲ. ಯಾವುದೇ ಪೊಲೀಸ್ ಇಲಾಖೆ ಇಂಥ ಹೈ ಪ್ರೊಫೈಲ್ ಕೇಸನ್ನ ಪಕ್ಕಾ ಸಾಕ್ಷ್ಯಾಧಾರಗಳಿಲ್ದೇನೆ ಬಂಧಿಸುವುದಿಲ್ಲ. ನೆನಪಿಡಿ, ಒಮ್ಮೆ ಸಾಕ್ಷ್ಯಾಧಾರಗಳಿಲ್ದೇನೆ ಊಹಾಪೋಹಗಳೋ ಅಥವಾ ಅವಸರವೋ ಯಾವುದೋ ಯುವ ಅಧಿಕಾರಿಯ ಒಂದು ವೈಯಕ್ತಿಕವಾದಂಥ ನೀತಿ ನಿಲುವು ಫೋರ್ಸೋ ಅದರಲ್ಲಿ ಹೋಗಿ ಕೊಳ್ಳಪಟ್ಟಿ ಹಿಡಿದು ಕರ್ಕೊಂಬಂದ್ಬಿಟ್ಟಿದ್ದೇನೆ ನಾನು ಹೀರೋ ಆಗಬೇಕು ಅಂತೇಳಿ ಅಂತ ಹೊರಟಿದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಇಲಾಖೆಗೆ ಸರಿಯಾದ ಕಪಾಳ ಮೋಕ್ಷ ಆಗ್ತಿತ್ತು. ಆಗಲಿಲ್ಲ. ನಿರಂತರವಾಗಿ ನಾನು ಕಂಡ ಹಾಗೆ ಕರ್ನಾಟಕದಲ್ಲಿ ಯಾವ ಕೇಸು, ಇನ್ಕ್ಲೂಡಿಂಗ್ ನೇಹಾ, ಇನ್ಕ್ಲೂಡಿಂಗ್ ಅಂಜಲಿ, ಯಾವ ಕೇಸು ಕೂಡ, ಇವನ್ ಪ್ರಜ್ವಲ್, ಇವನು ಪ್ರಜ್ವಲ್ನ ಬ್ರದರು, ಅವ್ರದ್ದು ಕೂಡ, ಸೂರಜ್ ರೇವಣ್ಣಂದು ಕೂಡ ಈ ಮಟ್ಟದ ಇಂಚಿಂಚು ತನಿಖೆ ಆಗ್ತಾ ಇಲ್ಲ. ಅಷ್ಟು ಸೂಕ್ಷ್ಮವಾಗಿ ತನಿಖೆ ಮಾಡಿದ್ದಾರೆ. ಯಾಕೆ ಗೊತ್ತಾ? ನೀವೊಬ್ಬ ಸಮಾಜದ ಮಧ್ಯೆ ಬಹಳ ದೊಡ್ಡ ವ್ಯಕ್ತಿ ಅಂತ. ಆ ವ್ಯಕ್ತಿತ್ವದ ಅಡಿಯಲ್ಲಿರುವಂಥ ಕ್ರೌರ್ಯ ಮತ್ತು ಇಂಥ ಒಂದು ಪಟಾಲಮ್ಮು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನು ಇವತ್ತು ಸಮಾಜಕ್ಕೆ ಅದು ತೋರಿಸ್ಕೊಟ್ಟಿದೆ. ನೀವು ಕೇವಲ ಹೀರೋ ಆದರೆ ಸಾಲದು. ಎಲ್ಲೋ ಒಂದು 4 ಪ್ರಾಣಿಗಳನ್ನು ಸಾಕಿದ್ದೇನೆ, 4 ಜನರಿಗೆ ಸಹಾಯ ಮಾಡಿದ್ದೇನೆ, ನೋ. ನೀವು ಆ ಸಹಾಯ ಮಾಡುವ ಮನೋಧರ್ಮವನ್ನು ಇಡೀ ವ್ಯಕ್ತಿತ್ವಕ್ಕೆ ಅಳವಡಿಸ್ಕೊಳ್ಬೇಕು. ನಿಮ್ಮ ಪೂರ್ಣ ವ್ಯಕ್ತಿತ್ವ ಆ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕು ನಮಗೆ.
ಆವಾಗ ಮಾತ್ರ ಈ ಸಮಾಜ ನಿಮ್ಮನ್ನ ದೇವರ ಹಾಗೆ ನೋಡ್ತದೆ. ರಾಜ್ಕುಮಾರ್ ಹೊರಟೋಗಿ ಎಷ್ಟು ಕಾಲ ಆಯಿತು, ಆದರೂ ಇವತ್ತು ವಿಷ್ಣುವರ್ಧನ್ ಅವರು ಹೊರಟೋಗಿ ಎಷ್ಟು ಕಾಲ ಆಯಿತು, ಶಂಕರ್ ನಾಗ್ ಅವರು ಹೊರಟೋಗಿ ಎಷ್ಟು ಕಾಲ ಆಯಿತು, ಅಂಬರೀಷ್ ಅವರು ಹೊರಟೋಗಿ ಎಷ್ಟು ಕಾಲ ಆಯಿತು, ಇನ್ಕ್ಲೂಡಿಂಗ್ ಪಾರ್ವತಮ್ಮನವರು, ಅವರನ್ನು ಈ ಜಗತ್ತು ನೆನಪು ಮಾಡ್ಕೊಳ್ತಾ ಇದೆ. ಯಾಕೆ ಗೊತ್ತಾ? ಪುನೀತ್ ಅಂತೂ ನಮ್ಮ ನಿತ್ಯ ಮಂತ್ರ, ಪ್ರಶ್ನೆ ಬೇರೆ. ಯಾಕೆ? ಅವರ ಒಳ್ಳೆತನ, ಒಳ್ಳೆ ಸ್ವಭಾವ, ಒಳ್ಳೆಯ ಅಂಶಗಳನ್ನು ನಮಗೆ ಬಿಟ್ಟು ಹೋದದ್ದು. ನೀವು ಯಾವುದನ್ನು ಕೊಟ್ರಿ ಅಂತ ನೀವು ಯೋಚನೆ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.